ಅದೇ ಕುಳ್ಳುಗಿರ್ತಾವಲ್ಲ, ಅದೇ ಕಳ್ಸನ್ ಮರಕ್ಕೆ ಚಪ್ಪಲಿ ಹಾಕಿರೋದು. ತಿಳಿಯದಂತ ಮುಗ್ಧ ಜನಗಳು ನೆನ್ನೆಯಿಂದನೂ ಸ್ನಾನ ಮಾಡಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಶನಿವಾರ ಮಧ್ಯಾಹ್ನ 12:30 ಮೇಲೆ. ಊರಿಗೆ ಹೋಗೋದಿತ್ತು, ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಿತ್ತು. ಹಂಗಾಗಿ ಡಾಕ್ಯುಮೆಂಟ್ಸ್ ತೆಗೆಯೋದಕ್ಕೆ ಅಂತ ನಮ್ಮ ಮನೆಯವರು ಫೈಲ್ ತೆಗೆದಿದ್ರು. ಅದರಲ್ಲಿ ಅವ್ರ ಚೈಲ್ಡ್ಹುಡ್ ಫೋಟೋಸ್ ಸಿಕ್ಕಿತ್ತು. ಅದನ್ನೆಲ್ಲನೂ ಮಕ್ಕಳಿಗೆ ತೋರಿಸ್ಕೊಂಡು ಕೂತಿದ್ರು. ಇವಾಗ ಊರಿಗೆ ಯಾಕೆ ಏನು ಅಂತ ಮುಂದೆ ಹೇಳ್ತೀನಿ, ನೀವು ನೋಡ್ಬೋದು. ಹಾಗೆ ಮನೇಲಿ ಅರ್ಧ ಲೀಟ್ರು ಹಾಲು ಬುಕ್ ಮಾಡಿರೋದು ಹಾಗೆ ಇತ್ತು. ನಾವು ಬರೋಷ್ಟರಲ್ಲಿ ಒಂದು 4-5 ಡೇಸ್ ಆಗುತ್ತಲ್ವ, ಸೊ ಒಡೆದೋಗುತ್ತೆ ಹಾಲು ಅಂತ ಅಂದ್ಬಿಟ್ಟು ಊರಿಗೆ ತೊಗೊಂಡೋಗೋಣ ಅಂತ ಇಲ್ಲಿ ಎತ್ಕೊಂಡೆ. ಅದು ಇವಾಗ ತುಂಬಿರೋದು ತೊಗೊಂಬಂದಿರೋದು. ಖಾಲಿ ಸಿಲಿಂಡ್ರು ಅಲ್ಲಿ ನಮ್ಮ ಅಪ್ಪನ ಮನೇಲಿ ಎತ್ಕೊ ಅಂತ ಅಂದ್ರಲ್ಲ, ಖಾಲಿಯಾಗೈತಾ? ಅದಿನ್ನೂ ಇದೆಯಲ್ಲ, ಅದು ಸಿಲಿಂಡ್ರ್ ಬೇಕು ಅಂತಂದ್ರಲ್ಲ, ನಮ್ಮ ಮನೇಲಿ ತೊಗೊಂಡು ಹೋಗ್ಬೇಕು. ಲಾಸ್ಟ್ ಟೈಮು ಹಂಗನ್ಬಿಟ್ಟೇನೆ ತುಂಬಿರೋದನ್ನೇ ತೊಗೊಂಡೋಗಿದ್ಯಾ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಅಕ್ಕಿ ಎಲ್ಲ ಖಾಲಿಯಾಗಿದೆ, ರಾಗಿ ಎಲ್ಲ ಖಾಲಿಯಾಗಿದೆ. ಅದೆಲ್ಲ ಸಪ್ಲೈ ಆಗೋದು ಊರಿಂದನೇ. ಹಾಗೆಯೇ ಸಿಲಿಂಡ್ರೂ ಅಷ್ಟೇ, ನಾವು ಇಲ್ಲಿಂದ ತೊಗೊಳೋದಿಲ್ಲ, ಊರಿಂದ ತೊಗೊಳೋದು. ಸೊ ಸಿಲಿಂಡ್ರೂ ಖಾಲಿ ಆಗ್ತಾ ಬರ್ತಿತ್ತು. ಹಾಗಾಗಿ ಎಲ್ಲನೂ ತಗೊಂಡು ಬರುವ ಹಾಗೆ 2 ಡೇಸ್ ಹಾಲಿಡೇ ವೀಕೆಂಡ್ ಇದೆಯಲ್ಲ, ಹೋಗಿ ಬರೋಣ, ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ. ಇವರಾಗೇ ತೊಗೊಂಡು ಹೊರಟೆ ಹೋದರು. ಹಸು ಕೊಟ್ಬಿಡ್ತೀನಿ. ಐ ಬಾ ಬಾ ತಗೋ. ಅಮ್ಮ ಅಷ್ಟೇ ಗಾಯ್ಸ್. ಇನ್ನೇನಿದ್ರು ಡೈರೆಕ್ಟ್ ಬಿಡ್ದಿನಲ್ಲಿ ಒಂದ್ಸಲ ಬಿಡ್ದಿಗೆ ಹೋಗ್ತೀವಲ್ವ, ಬಿಡ್ದಿನಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಮನೆಗೆ ಹೋಗೋದು. ನಮ್ಮ ಪಾಪು ಔಟ್ಫಿಟ್ ನೋಡಿ ಗೈಸ್, ವೈಟ್ ಶರ್ಟ್, ಬ್ಲೂ ಜೀನ್ಸ್. ಗುಣ ಹಾಯ್ ಹಾಯ್ ಕಳ್ಳಿ. ಖುಷಿ ನಿಮ್ದು? ನಮ್ಮ ಖುಷಿದು ಅಷ್ಟೇ, ಅಕ್ಕ ತಂಗಿ ಇಬ್ರು ಟ್ವಿನ್ನಿಂಗು. ವೈಟ್ ಟಾಪ್, ಸ್ಕರ್ಟ್ ಹಾಕೊಂಡ್ಬಿಟ್ಟಿದ್ದಾಳೆ. ಬಿಡ್ದಿನಲ್ಲಿ ಇಡ್ಲಿ ತಿನ್ಬೇಕು, ಓಕೆನಾ? ಸಕ್ಕರೆ ಹಚ್ಕೊಂತೀನಿ. ಓಕೆ ಓಕೆ ಗುಣ, ಓಕೆ. ಹೋಗಿ ತೊಗೊಂಬಂದ್ಬಿಡೋದು ಅಷ್ಟೇ ಕನ್ಸುಂದರು. ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಯಾಕೆಂದರೆ ನಾವು ಬಿಟ್ಟಿರೋದು ಮಧ್ಯಾಹ್ನನ. ಬೆಳಗ್ಗೆ ನಾಷ್ಟ ಪುಳಿಯೋಗರೆ ತಿಂದಿದ್ದು, ಮಧ್ಯಾಹ್ನ ಏನೂ ತಿಂದಿಲ್ಲ. ಇಲ್ಲಿ ಹೋಗ್ತಾ ಬಿಡ್ದಿನಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು, ಬಟ್ ಆಲ್ರೆಡಿ ಟೈಮ್ 2:15 ಆಗಿಬಿಟ್ಟಿದೆ. ನಾವು ತಿನ್ನೋ ಕಡೆ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನೋಡಿ, ಬೇಕ್ರಿನಲ್ಲಿ ಏನಾದರೂ ತೊಗೊಂಡು ಬಾ ಅಂತ ಅಂದ್ಬಿಟ್ಟು ಕಳಿಸಿದ್ದೀನಿ. ಏನು ತಗೊಂಡು ಬಂದರು? ಮತ್ತೆ ಇದೇನಿದು? ಅಯ್ಯಯ್ಯೋ, ಕೇಕಾ? ಮೊಟ್ಟೆ ಹಾಕಿರ್ತಾರೆ ಇದಕ್ಕೆ. ನಂಗೆ ಬೇಡ, ಹೋಗು. ಮೊಟ್ಟೆ ಹಾಕಿರ್ತಾರೆ. ಗೈಸ್, ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗ್ ಮಾಡಿದ್ದೆ ಗೊತ್ತಾ, ಅದರಲ್ಲಿ ನಾನು ಇನ್ಮೇಲಿಂದ ನಾನ್ ವೆಜ್ ತಿನ್ನೋದಿಲ್ಲ 1 ಇಯರ್ವರೆಗೂ ಅಂತ ಅಂದ್ಬಿಟ್ಟು. ಅದು ನಮ್ಮ ಮನೆಯವ್ರಿಗೆ ಇವಾಗ ಗೊತ್ತಾಗಿದೆ. ಅದ್ರ ಬಗ್ಗೆ ಅಭಿಪ್ರಾಯ ಏನು ಅಂತ ಹೇಳ್ತಾರೆ, ನೀವು ಕೇಳ್ಬೋದು. ನಾನು ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಲ್ವಾ, ಅದ್ರ ಬಗ್ಗೆ ಏನೋ ಹೇಳ್ತವ್ರೆ, ಕೇಳಿ. ಹೇಳು. ಊಟ ಏನಂದ್ರು ಗೊತ್ತಾ, ಊಟ ಬಿಟ್ಬಿಟ್ರೆ ದೇವ್ರು ಹೊಲ್ದು ಬಿಡ್ತೀರಿ ಅಂತ ಅಲ್ಲ. ಆಮೇಲೆ ಮಾತಿಲ್ಲ, ಆಫ್ ಕ್ಯಾಮ್ರಾ ಮಾತುಗಳು ಬರುತ್ತೆ. ಹೇಳಿ. ಚೆನ್ನಾಗಿ ತಿನ್ನಬೇಕು, ಭಕ್ತಿಯಿಂದ ಪೂಜೆ ಮಾಡಿದ್ರೆ ಬರ್ತದೆ, ಕಷ್ಟಪಡಬೇಕು. ಆಮೇಲೆ
ಕೆಲಸ ಮಾಡಿ ಬರೀ ದೇವ್ರ ಪೂಜೆ ಮಾಡ್ಬಿಟ್ರೆ ದೇವ್ರು ಬರಲ್ಲ. ಆಮೇಲೆ ಕಷ್ಟಪಟ್ಟು ಕೆಲಸ ಮಾಡೋ ಹಾಗೆ ಅದು ದೇವರು ಅವನೇ ಹೊಲಿತಾನೆ. ಕಷ್ಟನೇ ಪಡಿ ಅಂದರೆ ಊಟ ಬಿಟ್ಬಿಟ್ಟಿದ್ದೀನಿ ದೇವರು ಬಾ ಬಾ ಅಂತ ಬಂದ್ಬಿಡೋದು. ನಾನು ಊಟ ಬಿಟ್ಬಿಟ್ಟಿಲ್ವಲ್ಲ, ನಾನು ನಾನ್ ವೆಜ್ ಬಿಟ್ಟಿರೋದು. ನೀವು ನಾನ್ ವೆಜ್ ಬಿಟ್ಬಿಟ್ರೆ ದೇವರೇ ಸೃಷ್ಟಿ ಮಾಡಿದ ಮೇಲೆ ನಾನ್ ವೆಜ್ ಆಗಿಬಿಡ್ಬೇಕು. ಈ ಹುಲಿ ಸಿಂಹ ಎಲ್ಲ ಸೃಷ್ಟಿ ಮಾಡಿರೋದು ಅವನೇ ತಾನೆ. ಅವ್ರು ಕಂಡ್ರೆ ಬೇಡ ಅದು. ಹಂಗಾದ್ರೆ ಆ ಹುಲಿ ಯಾರು ಎಲ್ಲ ದೇವರನ್ನು ನಾನ್ ವೆಜ್ ಪ್ರಾಣಿಗಳನ್ನ ಹಿಡ್ಕೊಂಡಿರೋದು ವಾಹನ. ಅಯ್ಯೋ ಖುಷಿ ತಾನೆ ನಿನ್ಗೆ? ಖುಷಿ. ನಾನ್ ವೆಜ್ ತಂದ್ರೆ ಶೇರಿಂಗ್ ಆಗ್ತಿತ್ತು, ನಾನು ತಿಂತಾ ಇದ್ದೆ. ಇನ್ಮೇಲೆ ತಗೊಂಬರೋದೆಲ್ಲ ನಿಂಗೇನೆ. ಅಲ್ಲೆಲ್ಲ ಫ್ರೆಶ್ ತಿಂತಿದೆ ನಾನು ತಗೊಂಬಂದು. ಈಗ ತಂಗ್ಳ ಮಾಡಿಕೊಂಡು ತಿನ್ಬೇಕು. ಗೈಸ್ ಫೈನಲಿ ಆಫ್ಟರ್ 2 hours ಜರ್ನಿ ಆದಮೇಲೆ ನಾವು ಊರಿಗೆ ಎಂಟರ್ ಆದ್ವಿ. ಆ ವೈಬ್ ನೋಡಿ, ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಹಚ್ಚ ಹಸಿರು, ನೋಡೋದಕ್ಕೆ ಒಂಥರ ಕಣ್ಣಿಗೆ ಹಬ್ಬ. ನನಗಂತೂ ಎಷ್ಟು ಖುಷಿ ಅನ್ನಿಸ್ತಿತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಿತ್ತು ಈ ಒಂದು ರೋಡ್ನ ನೋಡಿ. ನಾವು ಮನೆಗೆ ಬರೋಷ್ಟರಲ್ಲಿ 4 ಗಂಟೆ 4:15 ಆಗಿದೆ. ಇದು ನಮ್ಮ ಮನೆ ಔಟ್ಸೈಡ್ ಕಾಂಪೌಂಡು. ಹೋಮ್ ಟೂರ್ನ ಮಾಡಿ ಚಾನಲ್ನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಊರಿನ ಮನೆಗೆ ಎಂಟರ್ ಆಗಿದ ತಕ್ಷಣ ನಮ್ಮ ಮನೆಯವ್ರು ಬರೋ ಏಕೈಕ ಜಾಗ ಅಂದರೆ ಅದು ಬ್ಯಾಕ್ ಸೈಡ್ ಹಿಂದೆಗಡೆ. ಅಂದರೆ ಹಸುಗಳಾಗಿರ್ಬೋದು, ಕುರಿಗಳಾಗ್ಬೋದು, ಯಾವ್ಯಾವ್ದು ಹೇಗಿದೆ ಅಂತ ನೋಡೋದಕ್ಕೆ ಬಂದುಬಿಟ್ರು ಫಸ್ಟು. ಓಹೋ, ಇವು ಅದೇ ಕುಳ್ಳುಗಿರ್ತಾವಲ್ಲ. ಖುಷಿ, ಫುಲ್ ಖುಷಿ. ಗುಣ ಎಲ್ಲಿಗೆ ಬಂದಿದ್ಯಾ? ಅಪ್ಪನ ಮನೆಗೆ. ನಿಮ್ಮ ಅಪ್ಪನ ತವ್ರ ಮನೆಗೆ. ನಮ್ಮ ಮನೇನು ನೋಡಿ ಎಷ್ಟು ಜನ ಐತೆ. ನಮ್ಮ ಮನೇನು ಅದೇ ಹೆಂಗೈತೆ ತವ್ರ ಮನೆಗೆ ಬಂದಿರೋ ಎಕ್ಸ್ಪೀರಿಯನ್ಸ್, ಅನುಭವ? ಹೊಡಿ ಕಿಚ್ಚು ಗುಡ, ನಿಮ್ಮ ಅಪ್ಪನ ಕೇಳು, ತವ್ರ ಮನೆಗೆ ಬಂದಿರೋ ಎಕ್ಸ್ಪೀರಿಯನ್ಸ್ ಹೆಂಗೈತಿ ಅಂತ. ಓಯೇ, ನಮ್ದು ಮನೇನು ಅಪ್ಪನ ಮನೆ ಅಂತೆ. ಅಜ್ಜಿ ಮಾತಾಡ್ಸ್ತೈತಲ್ಲ ಏನು ಕಾಫಿ ಆಯ್ತಾ, ಹೇಗಿದ್ದೀರಾ? ಸಾಫ್ಟ್ವೇರ್ ಇಂಜಿನಿಯರ್ಗೆ ಗದ್ದೆ ಹುಚ್ಚು. ಬಂದಿದ ತಕ್ಷಣ ಗದ್ದೆ ನೋಡಕ್ ಹೋಯ್ತವ್ರೆ. ಯಾವ ಕೆಲಸ ಎಲ್ಲರೂ ಇರಲಿ, ಓಪ ಫಸ್ಟು ಗದ್ದೆ ನೋಡಬೇಕು ಅಲ್ವೇಂದ್ರಿ? ಹಾಂ, ಇದೆಲ್ಲ ಬ್ಯಾಕ್ ಸೈಡ್ ನೋಡಿ ಗೈಸ್ ಹೆಂಗಿದೆ ಅಂತ ನೋಡಿ. ಇದೆಲ್ಲ ಒಂದು ಇದು ಮಾಡ್ತೀನಿ, ಏನು ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಏನು ಸಕ್ಕತ್ತಾಗೈತೆ ಹಾವು ಅಂತ ಹೆದ್ರಕೊಂಡ್ಬಿಟ್ರು. ಅಲ್ಲಿ ನೋಡಿ ಅಳಸನ ಹಣ್ಣು, ಅದೇ ಕಳಸನ ಮರಕ್ಕೆ ಚಪ್ಪಲಿ ಹಾಕಿರೋದು ನೋಡಿ ಗೈಸ್. ಗದ್ದೆಲೆಲ್ಲ ಫುಲ್ಲು ಇದೇನ್ರಿ ತೆಂಗಿನ ಮರ, ಇದು ಜೋಳ ಅಲ್ವಾ? ಸ್ವೀಟ್ ಕಾರ್ನ್ ಹಾಕಿದ್ದಾರೆ, ತೆಂಗಿನ ಮರ ಹಾಕಿದ್ದಾರೆ, ಆ ಕಡೆ ಎಲ್ಲ ಅಡಿಕೆ ಮರ ಹಾಕಿದ್ದಾರೆ. ಒಂದಿನ ಇಲ್ಲಿ ಗದ್ದೆನಲ್ಲಿ ಏನಪ್ಪ ನಾನ್ ವೆಜ್ ಚಿಕನ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡೋದೆ. ವಾ 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 ವಾ, ಹಳ್ಳಿ ಬ್ಯೂಟಿನೇ ಬ್ಯೂಟಿ. ಹಿಂಗೆ ಇಲ್ಲಿ ಈ ಕಡೆ ಹಳ್ಳಿ ಜನ ಒಳ್ಳೆ ಜನ, ತಳುಕು ಬೆಳಕು ತಿಳಿಯದಂತ ಮುಗ್ಧ ಜನಗಳು ಕುಡಿಬೇಡ, ಓಯ್ ಕುಡಿಬೇಡ. 30 ವರ್ಷ ಅದೇ ನೀರು ಕುಡ್ತಾ ಬೆಳೆದಿರೋ ನೀರು ಕುಡಿಬೇಡ ಅಂತ ಹೇಳಿ. ಬೆಂಗಳೂರು ಫಿಲ್ಟರ್ ನೀರು ಕುಡಿಬೋದು. 30 ವರ್ಷ ಅದೇ ನೀರು ಕುಡ್ದಿದ್ರು ಫಿಲ್ಟರ್ ನೀರು ಕುಡ್ದು ರೂಢಿ ಆದಮೇಲೆ ಮತ್ತೆ ಕುಡಿದ್ರೆ ನೆಗಡಿ ಆಗುತ್ತೆ. ಕೊಳಕ ನೋಡಿ ಗೈಸ್, ನೆನ್ನೆಯಿಂದನೂ ಸ್ನಾನ ಮಾಡಿಲ್ಲ. ನೆನ್ನೆ ಹೆಂಗೆ ಬಂದಿದ್ರು ಅದೇ ಬಟ್ಟೆ. ನೋಕಿಯ ಏನೇನು ಹೊಸ ಟಿ ಶರ್ಟ್. ಸ್ಕೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈಗಷ್ಟೇ ಮನೆಗೆ ಬಂದು, ಈಗ ಟೈಮ್ 3:30. ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.